ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬಂದಿರುವಂತಹ ಸ್ಥಳ ಕಾಠ್ಮಂಡುವಿನಿಂದ 25 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ನುವಾಕೋಟ್ನ ಕಾಕಾನಿ ಪ್ಲೇಸ್. ಸೊ ಈ ಕಾಕಾನಿಯಲ್ಲಿ ನೀವು ಸುಂದರವಾದ ಹಿಮಾಲಯ ದೃಶ್ಯಗಳು, ಲೈಕ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರೋದು, ಆ್ಯಂಡ್ ಇಲ್ಲಿನ ಸ್ಟ್ರಾಬೆರಿ ಫಾರ್ಮ್ಸ್ಗಳು ಆ್ಯಂಡ್ ಇಲ್ಲಿನ ಶಾಂತವಾದ ವಾತಾವರಣ, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಾದರೆ ಬನ್ನಿ, ತಡ ಮಾಡದೆ ಇಲ್ಲಿನ ಪ್ಲೇಸ್ ಕಾಕಾನಿಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿನ ಅಂದ ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡದೆ ಮುಂದೆ ಹೋಗೋಣ. ಸೊ ಮೌಂಟೇನ್ ವ್ಯೂ ಸೈಡ್. ಸೊ ಇಲ್ಲಿ ಹೋದರೆ ಮೌಂಟೇನ್ ವ್ಯೂ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿರುವಂತಹ ಸುಂದರವಾದ ಪ್ಲೇಸಸ್ಸು ಆ್ಯಂಡ್ ಹಿಲ್ ಟಾಪ್ ವ್ಯೂ, ಕೆಫೇರಿಯಾ, ಸ್ವೀಟ್ ರೆಸಾರ್ಟ್ಸು. ಸೊ ಈ ಥರ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂತಹ ಪ್ಲೇಸಸ್ಸು ನೇಪಾಳಲ್ಲಿ. ಸೊ ಇಲ್ಲಿ ನೀವು ಹ್ಯಾಂಗ್ ಔಟ್ ಮಾಡ್ಬೋದು, ನೈಟ್ ಸ್ಟೇ. ಸೊ ಈ ಥರ ರೆಸಾರ್ಟಲ್ಲಿ ನೀವು ಹ್ಯಾಂಗ್ ಔಟ್ ಮಾಡ್ಬೋದು. ಸೊ ನೋಡಿ, ಆ್ಯಂಡ್ ನೀವು ನೋಡ್ತಾ ಇರೋವಂತಹದ್ದು ಇಲ್ಲಿ ಕಾಕಾನಿ ಹಿಲ್ ಟಾಪ್ ಮುಂದೆ ನಿಂತು ಲಾಂಗ್ ಟಾಂಗ್ ಮತ್ತು ಗಣೇಶ ಹಿಮಾಲಯ ಪರ್ವತಗಳ ಸರಪಳಿ ಕಾಣುತ್ತೆ ಇಲ್ಲಿ. ಮತ್ತು ಇಲ್ಲಿ ಬೆಸ್ಟ್ ವ್ಯೂ ಟೈಮಿಂಗ್ಸ್ ಅಂದರೆ ಮಾರ್ನಿಂಗ್ 5 to 6 o'clock ಸೂರ್ಯೋದಯದ ಸಮಯದಲ್ಲಿ ಬಂದರೆ ಇಲ್ಲಿನ ಮೌಂಟೇನ್ ವ್ಯೂಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿರುವಂತಹ ಮೌಂಟೇನ್ಸ್ ಹೆಸರು, ಅದು ಎಷ್ಟು ಮೀಟ್ರ್ ಇದೆ ಅಂತ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಕಾಣಿಸ್ತಲ್ಲ. ಬಟ್ ಇಲ್ಲೆಲ್ಲ ಇದೆ ನೋಡಿ, ಗಣೇಶ ಹಿಮಾಲಯಸು. ಗಣೇಶ ಅನ್ನೋದು 4 ಇದೆ, ಹೈಯೆಸ್ಟ್ ಬಂದು 8050 ಮೀಟರ್. ಅದು ಈ ಕಡೆ ಬಂದರೆ ಇಲ್ಲಿ ಲಾಸ್ಟಲ್ಲಿ ಬಂದು ಮೌಂಟ್ ಎವರೆಸ್ಟ್ ಇದೆ, 8848 ಮೀಟರ್ಸು. ಸೊ ಇಲ್ಲಿನ ಪ್ಲೇಸ್ ಎಲ್ಲ ತುಂಬ ಸಖತ್ತಾಗಿದೆ, ನೀವು ನೋಡ್ಬೋದು ಕಾಕಾನಿ. ಆ್ಯಂಡ್ ಅಲ್ಲಿ ನನ್ನ ಹಿಂದೆ ಮೇಲೆ ವ್ಯೂ ಟವರ್ ಇದೆ, ಸೊ ಅಲ್ಲಿ ಹೋಗಿ ನೋಡ್ಬೋದು. ಸೊ ಅಲ್ಲಿ ಹೋಗೋಣ. ಬ್ಲ್ಯಾಕ್ ಟೀ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಬ್ಲ್ಯಾಕ್ ಟೀ ಇದು ಬಂದಿದೆ. ಸೊ ಇಂತಹ ವ್ಯೂ ಜೊತೆಲಿ ಟೀ ಕುಡಿಯೋ ಒಂಥರ ಮಜಾ. ಸೊ ಟೀಯಲ್ಲಿ ಬಂದು ಎಲೈಚಿ ಹಾಕಿ ಸ್ವಲ್ಪ ಲೈಟಾಗಿ, ಶುಗರ್ ಕೂಡ ಅಷ್ಟಿಲ್ಲ, ತುಂಬ ಮೀಡಿಯಮಾಗಿ ಸಖತ್ತಾಗಿದೆ ಟೀ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ನೀವು ಲ್ಯಾಂಡ್ ಸ್ಲೈಡ್ ಆಗಿರೋದನ್ನ ನೋಡ್ತಾ ಇರೋದು ಇವಾಗ. ಸೊ ನೋಡಿ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಎಕ್ಸಾಂಪಲು. ಸೊ ಅದಕ್ಕೆ ಆಲ್ಮೋಸ್ಟ್ ರೈನಿ ಸೀಸನಲ್ಲಿ ಟ್ರಾವೆಲಿಂಗ್ ಅವಾಯ್ಡ್ ಮಾಡಬೇಕು ಅಂತ ಹೇಳೋದು. ಸೊ ನೋಡಿ ಹೆಂಗೆ ಆಗಿದೆ. ಈ ಪ್ಲೇಸಸ್ ಎಷ್ಟು ಸುಂದರವಾಗಿರುತ್ತೆ, ಅಷ್ಟೇ ಭಯಾನಕವಾಗಿರುತ್ತೆ ಅಂತ ಹೇಳೋದು ಸುಳ್ಳಲ್ಲ. ಸೊ ಇದಕ್ಕೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ, ಸುತ್ತಲೂ ಪೈನ್ ಮರಗಳು ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಬಟ್ ಅಷ್ಟೇ ಡೇಂಜರಸ್ಗೆ ಕೂಡ ಇರುತ್ತೆ ಈ ಪ್ಲೇಸಸ್ಸು. ಸೊ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿರುವಂತಹ ಒಂದು ಹಳೆಯ ಮನೆ, ಹಸು ಮನೆ. ಬಟ್ ಇದರೊಳಗೆ ಏನಿದೆ ಗೊತ್ತಾ? ಹಸು ಇಲ್ಲ, ಎಮ್ಮೆ ಇರೋದು. ಇಲ್ಲಿ ಎಮ್ಮೆನ ದೇವ್ರಿಗೋಸ್ಕರ ಬಲಿ ಕೊಡ್ತಾರೆ, ಗುಹೇಶ್ವರಿಗೆ. ಆ್ಯಂಡ್ ಇದನ್ನು ಇಲ್ಲಿ ಸೇವಿಸ್ತಾರೆ ಕೂಡ, ಇದನ್ನು ಇಲ್ಲಿ ತಿಂತಾರೆ. ಸೊ ನಾವು ಹೇಗೆ ಕುರಿ ಮಾಂಸ, ಕೋಳಿನ ಬಲಿ ಕೊಡ್ತೀರಿ ಮತ್ತು ಅದನ್ನು ತಿಂತೀರಿ, ಸೊ ಅದೇ ಥರ ಇಲ್ಲಿ ಎಮ್ಮೆನ ಬಲಿ ಕೊಡ್ತಾರೆ ನೇಪಾಳಲ್ಲಿ ಗುಹೇಶ್ವರಿ ತಾಯಿಗೆ, ಮತ್ತು ಅದನ್ನು ಅವರು ತಿಂತಾರೆ. ಸೊ ಅಲ್ಲೊಂದು ದೊಡ್ಡ ಆ್ಯಂಟಿನಾ ಇದೆ ನೋಡಿ. ಸೊ ಇದು ಟಾಪ್ ಪ್ಲೇಸು. ಸೊ ಇಲ್ಲಿಂದ ಇವಾಗ ನಾವು ಡ್ರೋನ್ ಆರಿಸೋಣ. ಡ್ರೋನ್ ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಹಿಮಾಲಯಸ್ ಡ್ರೋನ್ ವ್ಯೂ ತೋರಿಸ್ತೀನಿ. ಸೊ ಇಲ್ಲಿಂದ ಈಗ ಡ್ರೋನ್ ವ್ಯೂನ ನೋಡೋಣ. ಸೊ ಎಲ್ಲರೂ ವೆಯ್ಟ್ ಮಾಡಿ.
कलयुग का सीता ओ एक्चुअली क्या बोला था कौन सा स्काउट स्काउट मतलब एक स्कूल और स्कूल से नो स्काउट मीन्स संस्था है संस्था काइंड ऑफ ऑर्गेनाइजेशन। ओके वो तो इंडिया में भी है ना इंडिया में है बांग्लादेश में है ओके ओके इंडियन स्काउट, बांग्लादेश स्काउट, हाँ हाँ स्काउट। फ्रांस स्काउट ऑल वाइट ಸೊ ಇವ್ರು ಈ ಥರ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ उधर भी हमारा ಕೆನ್ ಐ ಟ್ರೈ ಇಟ್ ಒನ್ಸ್ पीछे बताइए ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡಿಲ್ಲ ट्राई मारो हजुर हस् दाइ आइहालेँ वाउ ಥ್ಯಾಂಕ್ ಯು ಈ ಥರ ಬಿಲ್ಲು ಬಾಣನ ನಾನು ಮುಟ್ಟಿಲ್ಲ ಸೊ ಇದೇ ಫಸ್ಟ್ ಟೈಮು ಆ ಥರ ಟ್ರೈ ಮಾಡಿದ್ದು ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ನಾನು ಮಾಡಿದ ಟಾರ್ಗೆಟು ಕರೆಕ್ಟಾಗಿತ್ತು 2 ಸತಿ ಕೂಡ ಟಾರ್ಗೆಟ್ ಹೊಡೆದೆ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದು ಅದಾದಮೇಲೆ ನಾನು ಇವಾಗ ನೆಕ್ಸ್ಟ್ ಬಂದಿದ್ದು ಸೊ ಇಲ್ಲಿರುವಂತಹ ಒಂದು ಗ್ರೀನ್ ಲ್ಯಾಂಡ್ ಸೊ ಈ ಗ್ರೀನ್ ಲ್ಯಾಂಡ್ ಅಲ್ಲಿಂದ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸಲ್ಲೇ ಇದೆ ಸೊ ಇಲ್ಲಿದೆ ನೋಡಿ ಆ ಗ್ರೀನ್ ಲ್ಯಾಂಡ್ ಹೆಂಗಿದೆ ನೋಡಿ ಸಖತ್ತಾಗಿದೆ ಇಲ್ಲಿ ಬರೀ ನೋಡಿ ಈ ಥರ ಗ್ರೀನಾಗೇ ಇರುತ್ತೆ ಆ ಕಡೆ ಆ ಡೌನ್ಗೆ ಹೋದರೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಸಖತ್ತಾಗಿದೆ ಪ್ಲೇಸಸ್ ಈ ನೇಪಾಳಲ್ಲೇ ನಾನು ಟ್ರಾವೆಲ್ ಮಾಡಿರುವಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನನಗೆ ಫೀಲ್ ಆಗಿದ್ದು ಅಂದರೆ ನುವಾಕೋಟ್ ಇದು ತುಂಬ ಡೇಂಜರ್ ಆಗಿರುವಂತಹ ಪ್ಲೇಸಸ್ಸು ಹೆಂಗೆ ಡೌನ್ಫಾಲ್ ಎಷ್ಟು ಹೈಟು ಬೆಟ್ಟಗಳಿರುತ್ತೆ ನುವಾಕೋಟಲ್ಲಿ ಕಾಕನಿ ಎಷ್ಟು ಹೈಟಾಗಿರುವಂಥ ಬೆಟ್ಟಗಳಿರುತ್ತೆ ಸೊ ಹಳ್ಳ ಕೂಡ ಹಂಗೆ ಇರುತ್ತೆ ನೋಡೋದಕ್ಕೆ ಸೊ ಡ್ಯೂರಿಂಗ್ ದಿ ಸೀಸನ್ ಆಫ್ ಮಾರ್ಚ್ ಟು ಮೇ ಕಾಕನಿಯಲ್ಲಿ ಸ್ಟ್ರಾಬೆರೀಸ್ನ ಬೆಳೀತಾರೆ ಸೊ ಇಲ್ಲಿ ನೋಡಿ ಇದು ಸುತ್ತೋದು ಸುಮ್ಮನೆ ಮಾಡಿಕ್ಕಿದ್ದಾರೆ ಸೊ ಇಲ್ಲಿನ ನೋಡಿ ಎಲ್ಲೆಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ ಅಲ್ಲೆಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಎಲ್ಲ ಲವರ್ಸು ಜೋಡಿಗಳು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಮ್ಮೆ 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 ನನ್ನ ಪ್ರೀತಿಯ ಎಮ್ಮೆ ಜಗ್ಗಿ ಥರ ಆಟ ಹೇಳ್ತಾ ಇದ್ದೀನಿ ಬಿಡಿ ನೋಡಿ ಎಮ್ಮೆ ಎಷ್ಟು ಆರಾಮಾಗಿ ಹುಲ್ಲು ತಿಂತಾ ಇದೆ ಸೊ ಗ್ರೀನರಿ ಲ್ಯಾಂಡಲ್ಲಿದೆ ಇದು ಸೊ ನಾನು ಕೂಡ ಗ್ರೀನರಿ ಲ್ಯಾಂಡಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಈ ಪ್ಲೇಸು ಗ್ರೀನರಿ ಲ್ಯಾಂಡ್ ತುಂಬ ಗ್ರೀನಾಗಿದೆ ಸೊ ಈ ಥರ ಸಖತ್ತಾಗಿರೋ ಪ್ಲೇಸಸ್ ಬಂದು ನುವಾಕೋಟಲ್ಲಿ ಇದೆ ಕಾಕಾನಿಯಲ್ಲಿದೆ ಶಾಂತವಾದ ಸ್ಥಳ ಮತ್ತು ಸುಂದರವಾದ ಪರ್ವತ ದೃಶ್ಯಗಳು ಸೊ ಮತ್ತು ನಗರದಿಂದ ನಿಮಗೆ ನಗರದ ಜೀವನದಿಂದ ಸ್ವಲ್ಪ ಮಟ್ಟಿಗೆ ವಿರಾಮ ಬೇಕಂದರೆ ಕಾಕನಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದೇ ರೀತಿ ಮತ್ತಷ್ಟು ಸುಂದರವಾದ ಪ್ಲೇಸ್ಗಳನ್ನು ನೀವು ನೋಡಬೇಕು ಅಂದ್ಕೊಂಡ್ರೆ ಮರಿದಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ಸೊ ಆಗಲೇ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ ನಮಸ್ಕಾರ.